ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಹಾಗೂ ಬೈಬಲ್ ಸ್ಟಡಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಗುಂಪುಗಳನ್ನು ಸಂಪರ್ಕಿಸಬಹುದು. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇರೋರು, ನಮ್ಮ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಲಿಕ್ಕೆ ಆಸಕ್ತಿ ಇರೋರು, ಯೂಟ್ಯೂಬ್ನಲ್ಲಿ ಯಾವುದೇ ಪ್ರಾರ್ಥನೆಗಳಿರೋದಿಲ್ಲ, ಬರೀ ವಿಡಿಯೋಸ್, ಸಮ್ಟೈಮ್ ಲೈವ್ಗಳಿರ್ತದೆ. ಆದರೆ ನಮ್ಮೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಬೇಕಂದ್ರೆ ಗೂಗಲ್ ಮೀಟ್ನ ಮೂಲಕವಾಗಿ ಪ್ರಾರ್ಥನೆ ನಡೆಯುವಂಥದ್ದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತ ವಿಶ್ವಾಸಿಗಳು ಎಚ್ಚರವಾಗಿರಬೇಕಾದಂಥ 4 ಅಂಶಗಳ ಕುರಿತಾಗಿ ನಾವು ಧ್ಯಾನಿಸೋಣ. ಕ್ರೈಸ್ತರಾದಂಥವರು 4 ವಿಷಯಗಳಲ್ಲಿ ಎಚ್ಚರವಾಗಿರಬೇಕೆಂಬುದಾಗಿ ನಾವು ಧ್ಯಾನಿಸೋಣ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ವಿಡಿಯೋದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಂದೊಂದು ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಒಬ್ಬ ಕ್ರೈಸ್ತ ವಿಶ್ವಾಸಿಯು ಆತ್ಮಿಕವಾಗಿ ಬೆಳೆಯಬೇಕೆಂದ್ರೆ ಕೆಲವೊಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಮೊದಲನೇದಾಗಿ ನಾವು ಕೆಲವೊಂದು ವಿಷಯದಲ್ಲಿ ಎಚ್ಚರವಾಗಿರಬೇಕು. ಸತ್ಯವೇದ ನಮಗೆ ಯಾವುದೆಲ್ಲ ವಿಷಯದಲ್ಲಿ ಎಚ್ಚರವಾಗಿರ್ರಿ ಎಂಬುದಾಗಿ ನಮಗೆ ಬೋಧಿಸ್ತದೋ ಆ ವಿಷಯಗಳಲ್ಲಿ ನಾವು ಎಚ್ಚರವಾಗಿದ್ದು ನಡೆದುಕೊಳ್ಳಬೇಕು. ಎರಡನೇದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು. ಹಾಗೆ ಶೂರರಾಗಿ ಬಲಗೊಳ್ಳುವಾಗ ಮಾತ್ರವೇ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳೆಯಲು, ನಮ್ಮ ಆತ್ಮಿಕ ಜೀವಿತದಲ್ಲಿ ಕರ್ತನಿಗೆ ಫಲ ಕೊಡಲು ಸಾಧ್ಯವಾಗುವಂಥದ್ದಾಗಿದೆ. ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13-14ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂಬುದಾಗಿ ಸತ್ಯವೇದದ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಎಚ್ಚರವಾಗಿರಬೇಕು. ನಾವು ಎಚ್ಚರವಾಗಿರುವಾಗ ಮಾತ್ರವೇ ಕ್ರೈಸ್ತಿಯ ಜೀವಿತದ ಹೋರಾಟದಲ್ಲಿ ಗೆಲುವನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ. ಎಚ್ಚರವಾಗಿರದೇ ಇರುವಂಥ ಕಾಲದಲ್ಲಿ ದುಷ್ಟನಾದಂಥವನು ಅನೇಕ ಕುತಂತ್ರಗಳನ್ನು ಮಾಡುವಾಗ ನಾವು ಎಚ್ಚರವಾಗಿಲ್ಲದೆ ಇದ್ದರೆ ನಾವು ಅನೇಕ ವಿಷಯದಲ್ಲಿ ಸೋಲನ್ನು ಅನುಭವಿಸಬೇಕಾಗ್ತದೆ. ಕಾರಣ ಸತ್ಯವೇದ ನಮಗೆ ಯಾವುದೆಲ್ಲ ವಿಷಯದಲ್ಲಿ ಎಚ್ಚರವಾಗಿರ್ರಿ ಎಂಬುದಾಗಿ ಬೋಧಿಸ್ತದೋ ಆ ವಿಷಯದಲ್ಲಿ ನಾವು ಎಚ್ಚರವಾಗಿರಲು ನಮ್ಮನ್ನು ನಾವು ಕರ್ತನ ಕರೆಗೆ ಒಪ್ಪಿಸಿಕೊಡೋಣ. ಅನೇಕ ವಿಷಯಗಳಲ್ಲಿ ಸತ್ಯವೇದವು ನಮಗೆ ಎಚ್ಚರವಾಗಿರ್ರಿ ಎಂಬುದಾಗಿ ಬೋಧಿಸ್ತದೆ. ಆದರೆ ಇಂದು 4 ವಿಷಯಗಳಲ್ಲಿ ನಾವು ಎಚ್ಚರವಾಗಿರಬೇಕೆಂಬುದಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಮೊದಲನೇದಾಗಿ ನೋಡುವುದಾದರೆ, ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿರಬೇಕು. ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನವನ್ನು ಓದಿಕೊಳ್ಳೋಣ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಶಿಷ್ಯರಿಗೆ ತಿಳಿಯಪಡಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಕ್ರೈಸ್ತಿಯ ವಿಶ್ವಾಸಿಯಾದಂತಹ ನಾವುಗಳು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನನ್ನು ಹಿಂಬಾಲಿಸುವಂಥ ನಾವುಗಳು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಎಸ್ಪೆಷಲಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಏನಂದರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸು. ನಾವು ಇಲ್ಲಿ ನೋಡುವಾಗ ಪೇತ್ರನಿಗೆ ಸ್ವಾಮಿ ಹೇಳುವಂಥ ಮಾತಿದಾಗಿದೆ. ಅವರು ನಿದ್ರೆ ಮಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ರಕ್ತದ ಬೆವರನ್ನು ಸುರಿಸಿ ಮನಗುಂದಿದವನಾಗಿ ತನ್ನ ಮುಂದಿರುವಂತಹ ಆ ಕಾರ್ಯವನ್ನು ನೆನೆಸಿ ತಂದೆಯ ಬಳಿಯಲ್ಲಿ ಕೇಳಿಕೊಳ್ಳುವಂತಹ ಸಮಯ ಅದಾಗಿತ್ತು. ಆದರೆ ಶಿಷ್ಯರು ಇಲ್ಲಿ ನಿದ್ರೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಯೇಸು ಸ್ವಾಮಿ ಬಂದು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಶೋಧನೆ
ಬರುವಾಗ ನಾವು ಎಚ್ಚರವಾಗಿ ಇಲ್ಲದೇ ಇದ್ರೆ ಶೋಧನೆಗೆ ಒಳಗಾಗಿ ಅನೇಕ ನಷ್ಟಗಳನ್ನ, ಆಶೀರ್ವಾದವನ್ನ ಕಳೆದುಕೊಳ್ತೇವೆ. ಶೋಧನೆ ತರುವಂತವನು ಸೈತಾನನಾಗಿದ್ದಾನೆ. ಇದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಪರಿಶೋಧನೆಗೂ ಶೋಧನೆಗೂ ವ್ಯತ್ಯಾಸವಿದೆ. ಪರಿಶೋಧನೆ ಉಂಟಾಗುವಂಥದ್ದು ನಮ್ಮನ್ನ ಇನ್ನೂ ಕ್ರಿಸ್ತನಲ್ಲಿ ಹೆಚ್ಚಾಗಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ, ಫಲಭರಿತವಾದ ಜೀವಿತವನ್ನ ನಾವು ನಡೆಸಲಿಕ್ಕೆ ನಮ್ಮನ್ನ ರೂಪುಗೊಳಿಸುವಂಥದ್ದು ಪರಿಶೋಧನೆ. ಆದರೆ ಶೋಧನೆ ಎನ್ನುವಂಥದ್ದು ನಮ್ಮನ್ನು ನಾಶಪಡಿಸಲು, ನಮ್ಮನ್ನು ಪಾಪದಲ್ಲಿ ಬೀಳಿಸಲು ದುಷ್ಟನಾದಂಥವನು ತರುವಂಥ ಕಾರ್ಯವಾಗಿದೆ. ಆದ ಕಾರಣ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಪಿತೃನು ಎಚ್ಚರವಾಗಿದ್ದು ಅಲ್ಲಿ ಪ್ರಾರ್ಥನೆ ಮಾಡಿದ್ದರೆ ಅವನಿಗೆ ಮುಂದೆ ಸಂಭವಿಸಲಿಕ್ಕಿದ್ದಂಥ ಆ ಶೋಧನೆಯನ್ನ ಅವನು ಸುಲಭವಾಗಿ ಜಯಿಸಲು ಸಾಧ್ಯವಾಗ್ತಿತ್ತು. ಆದರೆ ಅವನು ಆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡದೆ ಇದ್ದ ಕಾರಣಕ್ಕೆ ಅವನು ಶೋಧನೆಗೆ ಒಳಪಟ್ಟನು. ಎಷ್ಟೋ ಸಮಯದಲ್ಲಿ ದೇವರು ಕೆಲವೊಂದು ವಿಷಯಗಳನ್ನು ನಮಗೆ ತಿಳಿಯಪಡಿಸ್ತಾರೆ. ಕೆಲವೊಂದು ಶೋಧನೆಗಳು ಬರುವಾಗ ನಾವು ಅದನ್ನ ಎಚ್ಚರಿಕೆಯಾಗಿ ಪ್ರಾರ್ಥನೆಯಲ್ಲಿಟ್ಟು ಗೆಲ್ಲಬೇಕೇ ಹೊರತು ನಮ್ಮ ಸ್ವಂತ ಬುದ್ಧಿ, ನಮ್ಮ ಜ್ಞಾನದಿಂದ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಶೋಧನೆ ಬರ್ತಾ ಇದೆಯಾ, ಪ್ರಾರ್ಥನೆ ಮಾಡಿ. ಯಾಕೆಂದರೆ ಶೋಧನೆ ಬರುವ ಸಮಯದಲ್ಲಿ ನೀವು ಪ್ರಾರ್ಥಿಸುವಾಗ ದೇವರು ನಿಮಗೆ ಆ ಶೋಧನೆಯಿಂದ ಬಿಡುಗಡೆ ಆಗಲಿಕ್ಕೆ, ದೇವರು ಆ ಶೋಧನೆಯಿಂದ ನಿಮ್ಮನ್ನು ತಪ್ಪಿಸಲಿಕ್ಕೆ ಮಾರ್ಗವನ್ನು, ಹಾಗೆ ಶಕ್ತಿಯನ್ನು ಕೊಡುವ ಆತನಾಗಿದ್ದಾನೆ. ನಮಗೆ ಮಾರ್ಗ ಬೇಕು, ಶಕ್ತಿ ಬೇಕಂದ್ರೆ ನಾವು ಪ್ರಾರ್ಥನೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಕೂರಬೇಕು. ದುಷ್ಟನು ನಮ್ಮನ್ನು ಯಾವ ಸಮಯದಲ್ಲಿ ಬೀಳಿಸಲಿ, ಯಾವ ಸಮಯದಲ್ಲಿ ನಾಶಪಡಿಸಲಿ ಎಂಬುದಾಗಿ ಅನೇಕ ಶೋಧನೆಗಳನ್ನು ಕುಟುಂಬ ಜೀವಿತದಲ್ಲಿ, ಕೆಲಸಗಳಲ್ಲಿ, ಆತ್ಮಿಕ ಜೀವಿತಗಳಲ್ಲಾಗಿರಬಹುದು, ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಾಗಿರಬಹುದು, ಹಾಗೆ ನಮ್ಮ ನಂಬಿಕೆಯ ಜೀವಿತದಲ್ಲಾಗಿರಬಹುದು, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಗಂಡನ ಜೀವಿತದಲ್ಲಿ, ಹೆಂಡತಿಯ ಜೀವಿತದಲ್ಲಿ, ಕೆಲಸದ ಸ್ಥಳಗಳಲ್ಲಿ ಆಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ಅನೇಕ ಶೋಧನೆಗಳನ್ನು ನಮ್ಮನ್ನು ತಂದು ಕ್ರೈಸ್ತಿಯ ನಂಬಿಕೆಯಲ್ಲಿ ವಿಶ್ವಾಸದಿಂದ ಬೀಳಿಸಬೇಕೆಂಬುದಾಗಿ ದುಷ್ಟನು ಯಾವಾಗಲೂ ಕಾಯ್ತಾ ಇರ್ತಾನೆ. ಆದರೆ ನಾವು ಆ ಶೋಧನೆಗಳಿಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ದೇವರು ನಂಬಿಗಸ್ತನಾಗಿದ್ದಾನೆ. ನಮಗೆ ಶಕ್ತಿ ಮೀರುವ ಶೋಧನೆಯನ್ನು ನಮಗೆ ಬರಗೊಡಿಸದೆ ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಆತನು ಸಿದ್ಧ ಮಾಡ್ತಾನೆ. ಯಾವಾಗ ಅಂದರೆ ನಾವು ಆತನಲ್ಲಿ ನೆಲೆಗೊಳ್ಳುವಾಗ, ನಾವು ಆತನಿಗೆ ಅಧೀನರಾಗುವಾಗ, ನಾವು ಆತನಲ್ಲಿ ಪ್ರಾರ್ಥಿಸುವಾಗ. ಪ್ರಾರ್ಥನೆಗೆ ಶಕ್ತಿ ಇದೆ, ಪ್ರಾರ್ಥನೆಗೆ ಬಲವಿದೆ. ಪ್ರಾರ್ಥನೆಯಲ್ಲಿ ಆಗದೇ ಇರುವ ಕಾರ್ಯಗಳು ಒಂದೂ ಇಲ್ಲ. ಆದ ಕಾರಣ ಪ್ರಾರ್ಥನೆಯನ್ನು ನೀವು ಮಾಡಿರಿ. ನಿಮ್ಮ ಕುಟುಂಬದಲ್ಲಿ ಅನೇಕ ಶೋಧನೆಗಳು ಹೋಗ್ತಾ ಇದೆಯಾ, ಅಥವಾ ನಿಮ್ಮ ಕುಟುಂಬದ ಜೀವಿತದಲ್ಲಿ ಇನ್ನೇನು ಮುಗಿದು ಹೋಯಿತು, ಮುಳುಗುವಂಥ ಅವಸ್ಥೆಯಲ್ಲಿ ಇದ್ದೇವೆ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಅದು ಯೋಚಿಸಬೇಡಿ, ಚಿಂತಿಸಬೇಡಿ. ಎಚ್ಚರವಾಗಿದ್ದು ಆ ಶೋಧನೆಯನ್ನು ಜಯಿಸಬೇಕೆಂದರೆ ನಿಮಗೆ ಎಚ್ಚರಿಕೆ ಬೇಕು. ಆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಯಾವ ವಿಷಯದಲ್ಲಿ ಇಂದು ನೀವು ಸೋತು ಹೋಗ್ತಾ ಇದ್ದೇನೆ, ಕಳ್ಕೊಳ್ತಾ ಇದ್ದೇನೆ, ಮುಗೀತು ಎಂಬುದಾಗಿ ಇರುವುದಾದರೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿ. ಮುಂದೆ ಸಂಭವಿಸಲಿಕ್ಕಿರುವಂತಹ ಎಷ್ಟೋ ಸಮಯದಲ್ಲಿ ನಮ್ಮ ಮಕ್ಕಳ ಕುರಿತಾಗಿ ನಮಗೊಳ್ಳೆ ನಂಬಿಕೆ ಇರ್ತದೆ. ಆದರೆ ಕೆಲವೊಂದು ಸಮಯದಲ್ಲಿ ನಾವು ಎಚ್ಚರಿಕೆಗಳನ್ನು ತಪ್ಪುವಾಗ ನಮ್ಮ ಮಕ್ಕಳ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳು ನಡೆಯುವಂಥ ಒಂದು ದುಷ್ಟ ಪ್ರೇರಣೆಯನ್ನು ದುಷ್ಟನು ತರುವಂಥವನಾಗಿದ್ದಾನೆ. ಎಷ್ಟೋ ಕೌನ್ಸಿಲಿಂಗ್ಗಳನ್ನು ಮಾಡುವಾಗ, ಸಿಸ್ಟರ್ ನನ್ನ ಮಗಳು ಚೆನ್ನಾಗೇ ಇದ್ದಳು, ನನ್ನ ಮಗನು ಚೆನ್ನಾಗೇ ಇದ್ದನು, ಅಕಸ್ಮಾತಾಗಿ ಈ ಕಾರ್ಯ ಸಂಭವಿಸಿತು ಎಂಬುದಾಗಿ ತಿಳಿಯಪಡಿಸ್ತಾರೆ. ಕೆಲವೊಮ್ಮೆ ಅವರ ಜೀವಿತವೇ ನಾಶವಾಗುವಂಥ ಒಂದು ಹಂತಘಟ್ಟಕ್ಕೆ ಹೋಗ್ತಾ ಇರ್ತದೆ. ಆದರೆ ದೇವರು ಅದರಿಂದ ತಪ್ಪಿಸಿ ಕಾಪಾಡಿ ಬರುವವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ವಿಷಯದಲ್ಲೂ ನಮ್ಮ ಕುಟುಂಬದ ಜೀವಿತದಲ್ಲಿ ನಮಗೆ ಶೋಧನೆ ಬಂದಾಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಎಂಬುದಾಗಿ ನೀವು ನೆನೆಸಬೇಡಿ. ಹಾಗೆ ಮಾಡುವುದು ತಪ್ಪು. ದೇವರ ವಾಕ್ಯ ಹೇಳ್ತದೆ, ಶೋಧನೆಗೆ ನೀವು ಒಳಗಾಗದಂತೆ ಪ್ರಾರ್ಥಿಸಿರಿ. ಶೋಧನೆಯಲ್ಲಿ ಬೀಳದಂತೆ, ಶೋಧನೆಗೆ ನಾವು ಒಳಗೆ ಆಗಬಾರದು. ಹಾಗೆ ಆಗಬಾರ್ದಂದ್ರೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಕಷ್ಟ ಬಂದಾಗ ನೋಡ್ಕೊಳ್ಳೋಣ, ದುಃಖ ಬಂದಾಗ ನೋಡಿಕೊಳ್ಳೋಣ ಎಂಬುದಾಗಿ ಅಂತಹ ಮನಸ್ಥಿತಿ ಉಳ್ಳವರಾಗಿರದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನನ್ನ ಮಗನ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಕೆಲಸದ ಮೇಲೆ, ನನ್ನ ಐಶ್ವರ್ಯದ ಮೇಲೆ, ನನ್ನ ಆಸ್ತಿಯ ಮೇಲೆ, ನನ್ನ ಜ್ಞಾನದ ಮೇಲೆ ನನಗೆ ನಂಬಿಕೆ ಉಂಟು. ನನಗೆ ಯಾವ ಶೋಧನೆ ಬರೋದಿಲ್ಲ, ನಾನು ಆರಾಮಾಗಿದ್ದೇನೆ, ನನ್ನ ಕುಟುಂಬ ನೆಮ್ಮದಿಯಾಗಿದ್ದೆ ಎಂಬುದಾಗಿ ನೀವು ಎಚ್ಚರ ತಪ್ಪುವುದಾದರೆ
ಜ್ಞಾಪಕದಲ್ಲಿಟ್ಟುಕೊಳ್ಳಿ, ದುಷ್ಟನು ಶೋಧನೆ ತಂದು ಕುಟುಂಬವನ್ನ, ಜೀವಿತವನ್ನ, ನೆಮ್ಮದಿಯನ್ನ ನಾಶಪಡಿಸುವನಾಗಿದ್ದಾನೆ. ಆದ ಕಾರಣ ಶೋಧನೆಗೆ ಒಳಗಾಗಬಾರದೆಂದರೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ನಾವು ಆಗಲೇ ಓದಿದ ಪ್ರಕಾರವಾಗಿ ಆತನು ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ನಮಗೆ ಸಿದ್ಧ ಮಾಡುವವನಾಗಿದ್ದಾನೆ. ಮತ್ತೆ 2ನೇದಾಗಿ ನೋಡುವುದಾದ್ರೆ, ಕ್ರೈಸ್ತಿಯ ವಿಶ್ವಾಸಿಗಳು ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂಬುದಾಗಿ ನೋಡುವುದಾದ್ರೆ, ಸೈತಾನನಿಂದ ನಾವು ಎಚ್ಚರವಾಗಿರಬೇಕು. 1 ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಯಾಕೆ ಎಚ್ಚರವಾಗಿರ್ಬೇಕಂದ್ರೆ, ನಮಗೆ ವಿರೋಧಿಯಾಗಿರುವಂಥ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ, ಯಾರನ್ನ ನಾಶ ಮಾಡಲಿ, ಹೇಗೆ ಅವರ ಜೀವಿತವನ್ನ ಕೊನೆಗೊಳಿಸಲಿ ಎಂಬುದಾಗಿ ತಿರುಗಾಡ್ತಾ ಇರ್ತಾನೆ. ಇವನ ತಂತ್ರೋಪಾಯಗಳನ್ನ ಎದುರಿಸಬೇಕೆಂದ್ರೆ, ಇವನು ನಮ್ಮ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳನ್ನ, ಹಾಗೆ ನಮ್ಮನ್ನ ನಾಶಪಡಿಸಲು ತೋಡುವಂತ ಎಲ್ಲಾ ಗುಂಡಿಗಳನ್ನ ನಾವು ಅದರಿಂದ ಪಾರಾಗಬೇಕೆಂದರೆ ದೇವರು ಕೊಡುವಂತ ಸರ್ವಾಯುಧಗಳನ್ನ ಧರಿಸಿಕೊಳ್ಳುವುದರಲ್ಲಿ ನಾವು ಎಚ್ಚರವಾಗಿರಬೇಕು. ಅದೇ ವಾಕ್ಯ ಹೇಳ್ತಾ ಇದೆ, ಎಚ್ಚರವಾಗಿರ್ರಿ, ಸ್ವಸ್ಥಚಿತ್ತರಾಗಿರ್ರಿ. ಯಾಕೆಂದ್ರೆ ದುಷ್ಟನು ಯಾವ ಸಮಯದಲ್ಲೂ ಬೇಕಾದ್ರೂ ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ. ನಮ್ಮ ಜೀವಿತವನ್ನ ನಾಶಪಡಿಸಿ ಕುಟುಂಬದ ನೆಮ್ಮದಿಯನ್ನು ಹೋಗಲಾಡಿಸಬೇಕೆಂಬುದಾಗಿ ಕಾಯ್ತಾ ಇರ್ತಾನೆ. ಕೆಲವೊಮ್ಮೆ ನಾವು ನೆನೆಸಿಕೊಳ್ತೇವೆ ನಮ್ಮ ವಿರೋಧಿಗಳು ಮನುಷ್ಯರೆಂಬುದಾಗಿ. ಖಂಡಿತವಾಗಿಯೂ ನಮ್ಮ ವಿರೋಧಿಗಳು ಮನುಷ್ಯರಲ್ಲ. ಮನುಷ್ಯರ ಮುಖಾಂತರವಾಗಿ, ಕುಟುಂಬದಲ್ಲಿ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ಮನುಷ್ಯರ ಮುಖಾಂತರವಾಗಿ ದುಷ್ಟನು ನಮ್ಮನ್ನು ನಾಶನ ಮಾಡಬೇಕು ಅಥವಾ ನಮ್ಮನ್ನು ಇಲ್ಲದಂತೆ ಮಾಡಬೇಕೆಂದು ಅನೇಕ ಕುತಂತ್ರಗಳನ್ನು ಮಾಡ್ತಾನೆ. ಕೆಲವೊಮ್ಮೆ ಅದು ವಿರೋಧತ್ವದಿಂದ ಮಾತ್ರ ಬರೋದಿಲ್ಲ. ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾರೋ ಒಬ್ಬರು ನಿಮ್ಮನ್ನ ವಿರೋಧಿಸಿ ನಿಮ್ಮನ್ನ ನಾಶಪಡಿಸಲು ಪ್ರಯತ್ನಿಸುವುದು ಮಾತ್ರ ಅಲ್ಲ, ಕೆಲವೊಬ್ಬರು ತುಂಬಾ ನಯವಾಗಿ, ತುಂಬಾ ಹೊಗಳುವಂತವರಾಗಿ, ತುಂಬಾ ಒಳ್ಳೆಯವರ ರೀತಿ ನಟನೆ ಮಾಡಿ ನಮ್ಮ ಜೀವಿತದಲ್ಲಿ ಅನೇಕ ಮೋಸಗಳನ್ನ, ವಂಚನೆಗಳನ್ನ, ನಾಶನಕ್ಕೆ ತಳ್ಳುವವರಾಗಿದ್ದಾರೆ. ಪ್ರೀತಿಯ ಯವನಸ್ಥರೇ, ಎಷ್ಟೋ ಜನರು ಈ ರೀತಿಯಾಗಿ ಮಾಡುವವರಾಗಿದ್ದಾರೆ. ಹೊಗಳುವಂಥದ್ದು, ಬಂಡಾದ ಆಶೆಗಳನ್ನ, ಮಾತುಗಳನ್ನ ಆಡಿ ನಿಮ್ಮ ಜೀವಿತವನ್ನ, ನಿಮ್ಮ ಅಮೂಲ್ಯವಾದ ಜೀವಿತವನ್ನ ನಾಶಪಡಿಸಲು ದುಷ್ಟನು ಉಪಯೋಗಿಸುವಂತ ಆಯುಧ ಅವರಾಗಿದ್ದಾರೆ. ಇದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಿ. ಅದಕ್ಕೆ ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 6ನೇ ಅಧ್ಯಾಯ 10ನೇ ವಚನದಲ್ಲಿ, ಕಡೆಯ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಈಗ ನಾವು ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು? ಸೈತಾನನ್ನ ಎದುರಿಸಲು ನಾವು ಸರ್ವಾಯುಧಗಳನ್ನು ಧರಿಸಿಕೊಳ್ಬೇಕು. ಅದರಲ್ಲಿ ನಾವು ಎಚ್ಚರವಾಗಿರಬೇಕು. ನಾವು ಎಚ್ಚರಿಕೆ ಇಲ್ಲದೆ, ನಮ್ಮಲ್ಲಿ ಸತ್ಯ ಇಲ್ಲದೆ ಇದ್ರೆ, ನೀತಿ ಇಲ್ಲದೆ ಇದ್ರೆ, ಸಮಾಧಾನ ಇಲ್ಲದೆ ಇದ್ರೆ, ನಂಬಿಕೆ ಇಲ್ಲದೆ ಇದ್ರೆ, ಹಾಗೆ ರಕ್ಷಣೆಯ ಶಿರಸ್ತ್ರಾಣ ಇಲ್ಲದೆ ಇದ್ರೆ, ದೇವರ ವಾಕ್ಯವೆಂಬ ಕತ್ತಿ ಹಾಗೂ ಪ್ರಾರ್ಥನೆಗಳು ನಮ್ಮಲ್ಲಿ ಇಲ್ಲದೆ ಇದ್ರೆ, ಈ ದುಷ್ಟನನ್ನ ನಾವು ಎದುರಿಸಲು ಸಾಧ್ಯವಿಲ್ಲ. ಇವುಗಳನ್ನ ನಾವು ಹೆಚ್ಚಾಗಿ ಹೊಂದಿಕೊಂಡು, ಇವುಗಳನ್ನ ನಾವು ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು, ಇವುಗಳಲ್ಲಿ ನಿಂತು ಕರ್ತನ ಅತ್ಯಧಿಕವಾದ ಬಲವನ್ನ ಆಶ್ರಯಿಸಿಕೊಂಡು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಬೇಕು. ಸೈತಾನನ ತಂತ್ರೋಪಾಯ ಏನು? ಯಾರನ್ನ ನುಂಗಲಿ, ಯಾರನ್ನ ನಾಶಪಡಿಸಲಿ, ಹೇಗೆ ಕಬಳಿಸಲಿ, ಹೇಗೆ ಮೋಸ ಮಾಡಲಿ, ಹೇಗೆ ಆತ್ಮಿಕವಾಗಿ ಬೀಳಿಸಲಿ ಎಂದು ಅನೇಕ ಕಾರಣಗಳನ್ನು, ಅನೇಕ ಕಾರ್ಯಗಳನ್ನು ಹುಡುಕ್ತಾ ಇರ್ತಾನೆ. ಕೆಲವೊಮ್ಮೆ ಅದನ್ನು ಮನುಷ್ಯರ ಮುಖಾಂತರವಾಗಿ, ವಸ್ತುಗಳ ಮುಖಾಂತರವಾಗಿ, ಅಧಿಕಾರದ ಮುಖಾಂತರವಾಗಿ, ಜ್ಞಾನದ ಮುಖಾಂತರವಾಗಿ ಮಾಡುವವನಾಗಿದ್ದಾನೆ. ಆದರೆ ನಾವು ಎಚ್ಚರವಾಗಿದ್ದು ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಾಗ ಮಾತ್ರವೇ ನಾವು ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ.
ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಾಗ ಮಾತ್ರವೇ ದುಷ್ಟನ ಈ ಕಾರ್ಯಗಳನ್ನು ಎದುರಿಸಿ ನಿಂತು ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಎಷ್ಟೋ ಜನರು ಸೋತು ಹೋಗ್ತಾ ಇದ್ದಾರೆ, ಯಾಕೆಂದರೆ ಅವರಿಗೆ ಎಚ್ಚರಿಕೆ ಇಲ್ಲ. ಎಚ್ಚರಿಕೆ ಇಲ್ಲದೇ ಇದ್ದರೆ ದುಷ್ಟನು ಯಾವಾಗ ನಮ್ಮನ್ನು ನುಂಗುತ್ತಾನೋ, ಯಾವಾಗ ನಮ್ಮನ್ನು ಕಬಳಿಸ್ತಾನೋ, ಯಾವಾಗ ನಮ್ಮನ್ನು ನಾಶಪಡಿಸ್ತಾನೋ ಎಂಬುದಾಗಿ ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ ಹೊರತು ಇನ್ಯಾವುದಕ್ಕೂ ಅವನು ಬರುವುದಿಲ್ಲ ಎಂಬುದಾಗಿ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಕಳ್ಳನು ಬಾರದಂತೆ ನಾವು ನಮ್ಮ ಮನೆಗಳಿಗಾಗಿರ್ಬೋದು, ನಮ್ಮ ವಸ್ತುಗಳಿಗಾಗಿರ್ಬೋದು ಅನೇಕ ಪ್ರೊಟೆಕ್ಷನ್ಗಳನ್ನು ಮಾಡ್ತೇವೆ ಅಲ್ವಾ. ಎಷ್ಟೋ ಸಮಯದಲ್ಲಿ ಮನೆಯ ಡೋರ್ ಲಾಕ್ಗಳಾಗಿರ್ಬೋದು ಎಲ್ಲವನ್ನ ಭದ್ರವಾಗಿಡ್ತೇವೆ. ಯಾಕೆ? ಕಳ್ಳನು ಬಂದು ಕನ್ನ ಹಾಕಬಾರದೆಂಬುದಾಗಿ. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದ ಭದ್ರತೆಗಾಗಿ ಎಚ್ಚರವಾಗಿದ್ದು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಕಳ್ಳನು ಬರಲಿ ನಾವೇ ಅವಕಾಶ ಮಾಡಿಕೊಡಬಾರ್ದು. ಕಳ್ಳನು ಯಾವಾಗ ಬರ್ತಾನೆ? ನಾವು ಯಾವಾಗ ಎಚ್ಚರವಾಗಿರದೆ, ನಾವು ಮಾಡಬೇಕಾದಂತಹ ಭದ್ರತೆಯನ್ನ ಮಾಡದೆ, ಪ್ರೊಟೆಕ್ಷನ್ ಇಲ್ಲದೆ ಇರುವ ಕಡೆಯಲ್ಲಿಯೇ ಕಳ್ಳನು ನುಗ್ಗುವವನಾಗಿದ್ದಾನೆ. ಆದ ಕಾರಣ ಈ ಲೋಕದಲ್ಲಿ ಅನೇಕ ಪ್ರೊಟೆಕ್ಷನ್ಗಳನ್ನು ಮಾಡಿಕೊಳ್ಳಿಕ್ಕೆ ಮನುಷ್ಯನು ಅನೇಕ ಕಾರ್ಯಗಳನ್ನು, ತಂತ್ರಜ್ಞಾನಗಳನ್ನು ಉಪಯೋಗಿಸ್ತಾನೆ. ಆದರೆ ಅದೆಲ್ಲದಕ್ಕೂ ಮೀರಿದಂತಹ ಪ್ರೊಟೆಕ್ಷನ್ ಸಿಗುವುದು ಎಲ್ಲಿಂದ ಆಗಿದೆ ಅಂದರೆ ಅದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಆಗಿದೆ. ಅದಕ್ಕೆ ಕೀರ್ತನೆಗಾರನು 91ನೇ ಕೀರ್ತನೆಗಳಲ್ಲಿ ಹೇಳ್ತಾನೆ, 10ನೇ ವಚನ ಓದಿಕೊಳ್ಳೋಣ. ಪರಾತ್ಮರನ ಮೊರೆ ಹೋಗುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ನೋಡಿ, ಪರಾತ್ಮನನ್ನ ಯಾರು ಮೊರೆ ಹೋಗ್ತಾರೋ ಸರ್ವಶಕ್ತನ ಆಶ್ರಯದಲ್ಲಿ ಅವರು ಸುರಕ್ಷಿತವಾಗಿರ್ತಾರೆ. ಹಾಗಾದರೆ ಎಚ್ಚರವಾಗಿದ್ದರು. ಪರಾತ್ಮನನ್ನ ನೀವು ಮೊರೆ ಹೋಗುವುದಾದರೆ, ಪರಾತ್ಮನು ಕೊಡುವಂತಹ ಆ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳುವುದಾದರೆ, ದುಷ್ಟನ ತಂತ್ರೋಪಾಯಗಳನ್ನು, ಸೈತಾನನ ಕೆಡುಕು ಅಗ್ನಿ ಬಾಣಗಳನ್ನು ಹಾಗೂ ಅವನ ಗರ್ಜನೆಗಳನ್ನು, ಅವನ ನಾಶನದ ಕಾರ್ಯಗಳನ್ನು ನೀವು ಜಯಿಸಿ ಜಯಶಾಲಿಗಳಾಗಿ ನಿಲ್ಲಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಆದ ಕಾರಣ ಇವುಗಳ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು. ಈಗ ನನಗೆ ಸಮಸ್ಯೆ ಬಂದಿಲ್ಲ, ಈಗ ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ನೆನೆಸಿಕೊಳ್ಳದೆ ಕರ್ತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ಕರ್ತನ ಸಮ್ಮುಖದಲ್ಲಿ ನೀವು ಬದಲಾಗುವುದಾದರೆ ಮಾತ್ರವೇ ನೀವು ಜಯಶಾಲಿಗಳಾಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರಿಗೆ ಒಳಗಾಗುವಾಗ ಮಾತ್ರವೇ ನಾವು ಸೈತಾನನನ್ನು ಎದುರಿಸಲಿಕ್ಕೆ ಸಾಧ್ಯ. ದೇವರಿಗೆ ಒಳಗಾಗದೆ ನಮ್ಮ ಸ್ವಂತ ಬುದ್ಧಿ ಜ್ಞಾನದಿಂದ ಅಥವಾ ಮೇಲಿನ ಹೊರಗಿನ ಭಕ್ತಿಗಳಿಂದ ಸೈತಾನನನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ದೇವರು ಕೊಡುವ ಸರ್ವಾಯುಧಗಳು, ಸತ್ಯದಲ್ಲಿ ನಾವು ನಿಲ್ಲಬೇಕು, ನೀತಿಯನ್ನು ನಾವು ನಿಲ್ಲಬೇಕು, ನೀತಿಯಿಂದ ನಡ್ಕೊಳ್ಳುವವರಾಗಿರಬೇಕು. ರಕ್ಷಣೆಯಲ್ಲಿ ನಾವು ಪ್ರತಿದಿನ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಬೇಕು. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಬೇಕು. ದೇವರ ವಾಕ್ಯವೆಂಬ ಕತ್ತಿ, ಹಾಗೆ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟಂತ ಪ್ರಾರ್ಥನಾ ಜೀವಿತ ಇರಬೇಕು. ಸಮಾಧಾನದ ವಿಷಯವಾದ ಸುವಾರ್ತೆಯ ಕೆರವನ್ನ ಪ್ರತಿದಿನ ನಾವು ಮೆಟ್ಟಬೇಕು. ಹೀಗಿರುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಮಗೆ ಬರುವಂಥ ಶೋಧನೆಗಳಲ್ಲಿ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಮೂರನೇದಾಗಿ ನೋಡುವುದಾದರೆ, ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಅಂದರೆ, ಸುಳ್ಳು ಬೋಧಕರ ವಿಷಯಗಳಲ್ಲಿ ಎಚ್ಚರ ಉಳ್ಳವರಾಗಿರಬೇಕು. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಇಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಯೇಸು ಸ್ವಾಮಿ ಸ್ವತಃ ಹೇಳಿದಂಥ ಮಾತಿದಾಗಿದೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಇವತ್ತು ಎಷ್ಟೋ ಜನರು ಆತ್ಮಿಕ ಜೀವಿತದಲ್ಲಿ ಸೋತು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರೋದೇ ಇರುವ ಕಾರಣ. ಎಷ್ಟೋ ಜನರು ಬಂದು ಸಭೆಗಳಲ್ಲಿ ಸುಳ್ಳು ಪ್ರವಾದಿಗಳಿಂದ ಬರ್ತಾ ಇದ್ದಾರೆ, ಹೆಚ್ಚಾಗಿದ್ದಾರೆ ಸುಳ್ಳು ಪ್ರವಾದಿಗಳು ಈ ದಿನದಲ್ಲಿ. ನಾವು ಯಾವಾಗಲೂ ಪ್ರತಿ ವಿಡಿಯೋದಲ್ಲೂ ಈ ವಿಷಯದ ಕುರಿತಾಗಿ ನಾವು ತಿಳಿಯಪಡಿಸ್ತಾನೆ ಇರ್ತೇವೆ. ಯಾಕೆಂದರೆ ಇದು ಕಡೆಯ ದಿವಸ ಆಗಿದೆ, ಸುಳ್ಳು ಪ್ರವಾದಿಗಳು ಹೆಚ್ಚಾಗಿದ್ದಾರೆ. ಆದ ಕಾರಣ ನೀವು ಎಚ್ಚರವಾಗಿರ್ರಿ ಎಂಬುದಾಗಿ ವಾಕ್ಯವೇ ನಮಗೆ ತಿಳಿಯಪಡಿಸ್ತಾ ಇದೆ. ಒಂದು ಉದಾಹರಣೆನ ನಾನು ನಿಮ್ಮ ಬಳಿಯಲ್ಲಿ ತಿಳಿಯಪಡಿಸ್ತೇನೆ. ಒಂದು ಸಮಯದಲ್ಲಿ ಒಂದು ಸಭೆಯಲ್ಲಿ
ಈಗ ಪ್ರವಾದಿಯನ್ನ ಕರೆಸಿದ್ರೆ ಅವ್ರು ಏನನ್ನ ಬರೀ ಹೇಳ್ತಾರೆ ಅಂದರೆ, ದೇವರು ನಿನಗೆ ಇದನ್ನು ಕೊಡ್ತಾರೆ, ನಿನಗೆ ಕಾರನ್ನು ಕೊಡ್ತಾರೆ, ಮನೆಯನ್ನು ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ನಿನಗೆ ಈ ಕಾರ್ಯ ಆಗ್ತದೆ, ನೀನು ಇಷ್ಟು ಹಣವನ್ನು ಸಂಪಾದನೆ ಮಾಡ್ತೀಯ ಎಂಬುದಾಗಿ ಅವರ ಮನಸ್ಸಲ್ಲಿ ಇಲ್ಲ ಸಲ್ಲದ ಭರವಸೆಯನ್ನು ಹುಟ್ಟಿಸ್ತಾರೆ. ಆ ಭರವಸೆಗಳನ್ನು ಹುಟ್ಟಿಸಿ ಅದು ನೆರವೇರದೆ ಇರುವ ಸಮಯದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಯೇಸುಸ್ವಾಮಿಯ ಪ್ರೀತಿಯಿಂದ, ಯೇಸುಸ್ವಾಮಿಯ ಅನ್ಯೋನ್ಯತೆಯಿಂದ ದೂರ ಹೋಗುವವರಾಗಿದ್ದಾರೆ. ಇವತ್ತು ಎಷ್ಟೋ ಜನ ಅದೇ ರೀತಿಯಾಗಿ ಕ್ರಿಸ್ತ ನಂಬಿಕೆಯಿಂದ ಅಗಲಿ ಹೋಗಿದ್ದಾರೆ. ಆದ ಕಾರಣವೇ ದೇವರ ವಾಕ್ಯ ಹೇಳ್ತಾ ಇದೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಯಾಕೆಂದ್ರೆ ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ. ಅವರು ಒಳಗೆ ನೋಡಿದರೆ ಹಿಡುಕೊಂಡು ಹೋಗುವಂತ ತೋಳಗಳಾಗಿದ್ದಾರೆ. ತೋಳಗಳ ರೀತಿಯಲ್ಲಿ ದುಷ್ಟನು ಅವರನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ. ತೋಳಗಳೇನು ಮಾಡ್ತದೆ? ಕುರಿ ಯಾವತ್ತಾದರೂ ಒಂದು ಕುರಿನ ಹಿಡಿದುಕೊಂಡು ಹೋಗ್ತದ? ಖಂಡಿತ ಇಲ್ಲ. ಆದರೆ ತೋಳಗಳು ಕುರಿಯನ್ನು ಹಿಡಿದುಕೊಂಡು ಹೋಗಿ ನಾಶನದ ಗುಂಡಿಗೆ ಅಥವಾ ಜೀವವನ್ನು ತೆಗೆಯುವಂಥ ಕಾರ್ಯ ಮಾಡುವಂಥದ್ದಾಗಿದೆ. ಹಾಗಾದರೆ ಸಹೋದರ ಸಹೋದರಿಯರೇ, ಯಾಕೆ ಯಾವಾಗಲೂ ಪ್ರವಾದಿಗಳು ನನಗೆ ಹೀಗೆ ಹೇಳಬೇಕು, ಹಾಗೆ ಹೇಳಬೇಕು? ಪ್ರವಾದನೆಗಳು ಉಂಟು, ನಂಬಬೇಕು. ಆದರೆ ಎಲ್ಲ ಪ್ರವಾದನೆಗಳು ದೇವರಾತ್ಮನಿಂದನೇ ಬಂದಿದೆಯೋ ಎಂಬುದಾಗಿ ನಾವು ಪರಿಶೀಲನೆ ಮಾಡಬೇಕು. ನಾನೇ ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನೀವು ಎಚ್ಚರವಾಗಿರಬೇಕು. ಎಷ್ಟೋ ಜನರು ವಾಕ್ಯ ಹೇಳ್ತಾರೆ, ಆದರೆ ಅವರ ವೈಯಕ್ತಿಕ ಜೀವಿತಗಳನ್ನು ನೋಡುವುದಾದರೆ ಕುಡುಕುತನ, ಕೆಟ್ಟತನ, ಮೋಸ, ವಂಚನೆ, ಕೆಟ್ಟ ಅನೈತಿಕವಾದ ಸಂಬಂಧಗಳನ್ನು ಇಟ್ಟುಕೊಂಡು ವಾಕ್ಯ ಮಾತ್ರ ಸುಂದರವಾಗಿ ಹೇಳ್ತಾರೆ. ವಾಕ್ಯ ಹೇಳುವಾಗ ಅಯ್ಯೋ ಇವರ ಜೀವಿತ ಹೀಗೆ ಇದೆಯಾ ಎಂಬುದಾಗಿ ಹೇಳ್ತಾರೆ. ಆದರೆ ಅವರ ವೈಯಕ್ತಿಕ ಜೀವಿತಗಳನ್ನು ನೋಡುವಾಗ ಫಲಗಳಿರೋದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನೀವು ಹೇಗೆ ಅವ್ರನ್ನ ತಿಳ್ಕೊಳ್ತೀರಾ ಅಂದರೆ ಅವರ ಫಲಗಳಿಂದಲೇ ತಿಳಿದುಕೊಳ್ತೀರಾ. ಈ ದಿನಗಳಲ್ಲಿ ಸತ್ಯವೇದಕ್ಕೆ ವಿರುದ್ಧವಾದ ಬೋಧನೆಗಳು, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಬೇಕು. ಎರಡನೇದಾಗಿ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರವಾಗಿರಬೇಕು. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೆ, ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ವಂಚಿಸುವ ಆತ್ಮಗಳಿಗೂ, ದೆವ್ವಗಳ ನುಡಿಗಳಿಗೂ, ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗ್ತಾ ಇದ್ದಾರೆ. ಇದೇ ಪ್ರಾಬ್ಲಮ್. ದುರ್ಬೋಧನೆ, ದುರುಪದೇಶಗಳ ಇರುವಂಥ ಪ್ರಾಬ್ಲಮ್ ಏನಂದರೆ, ಸತ್ಯದಲ್ಲಿ ನಿಲ್ತಾ ಇಲ್ಲ. ಸತ್ಯ ಇಲ್ಲದೆ ಇರೋ ಕಡೆ ಮನುಷ್ಯನನ್ನ ಸರಿಯಾದ ಹಾದಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಯಾವತ್ತೂ ಕೂಡ ಅದು ಬಿದ್ದು ಹೋಗುವಂಥದ್ದಾಗಿದೆ. ಆದರೆ ಸತ್ಯದಲ್ಲಿ ಯಾವ ಮನುಷ್ಯನು ನಡೀತಾನೋ, ಸತ್ಯದಲ್ಲಿ ಯಾವ ಮನುಷ್ಯನು ನಿಲ್ತಾನೋ, ಅವನು ಬಿಡುಗಡೆ ಹೊಂದುತ್ತಾನೆ, ಅವನು ಕ್ರಿಸ್ತನಿಗಾಗಿ ಜೀವಿಸಲು ಸಾಧ್ಯ. ಯಾರು ಸುಳ್ಳು ಬೋಧನೆ, ಸುಳ್ಳಾದಂಥ ಕಾರ್ಯಗಳು, ತಪ್ಪಾದಂಥ ಕಾರ್ಯಗಳು, ಬೋಧನೆಗಳಲ್ಲಿ ಇರ್ತಾರೋ ಅವರು ಕ್ರಿಸ್ತ ನಂಬಿಕೆಯಲ್ಲೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವರು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದರೂ ಕೂಡ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಆಗುವಾಗ ಕ್ರಿಸ್ತ ನಂಬಿಕೆಯಿಂದ ದೂರ ಆಗ್ತಾರೆ. ಆಗಲೇ ನಾವು ಉದಾಹರಣೆಯಾಗಿ ನೋಡಿದ ಪ್ರಕಾರ, ಒಬ್ಬರು ಬಂದು ಕಾರ್ ತೆಗೆದುಕೊಳ್ತೀಯ ಅಂತ ಹೇಳ್ತಾರೆ. ಆ ಕಾರನ್ನು ಅವ್ರು ತೆಗೆದುಕೊಳ್ಳಲಿಕ್ಕೆ ಆಗದೇ ಇರುವಾಗ ಯೇಸುಸ್ವಾಮಿ ಮೇಲೆ ತಾನೇ ಅವರಿಗೆ ಬೇಸರಿಕೆ ಬರ್ತದೆ. ಆಗ ಅವರು ಯೇಸುಸ್ವಾಮಿನ ಬಿಟ್ಟು ದೂರ ಹೋಗ್ತಾರೆ. ಇಂತಹ ಬಂಡಾದಂತಹ ಆಶೆಗಳನ್ನು ನೀವು ದಯವಿಟ್ಟು ನಂಬಬೇಡಿ. ಆಶೆಯ ಮಾತುಗಳನ್ನು ನಂಬಬೇಡಿ. ಯಾಕೆಂದರೆ ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ದೇವರೇ ಕೊಡ್ತಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಆದರೂ ತಕ್ಕ ಸಮಯದಲ್ಲಿ ದೇವರು ಅವುಗಳನ್ನು ಪೋಷಿಸ್ತಾನೆ. ಅದೇ ರೀತಿಯಾಗಿ ನಮಗೆ ಏನು ಬೇಕೋ ಅದನ್ನು ತಕ್ಕ ಸಮಯದಲ್ಲಿ ದೇವರು ಕೊಡ್ತಾರೆ. ಕೊಡುವ ದೇವರ ಮೇಲೆ ನಂಬಿಕೆ ಇಡಿರಿ, ಮನುಷ್ಯನ ಮೇಲಲ್ಲ. ಆದ ಕಾರಣ ಅವುಗಳಿಗೆ ಕಿವಿಗೊಟ್ಟು ನಿಮ್ಮ ಜೀವಿತವನ್ನು, ನಿಮ್ಮ ಆತ್ಮಿಕ ಜೀವಿತವನ್ನು ನಷ್ಟಪಡಿಸಿಕೊಳ್ಳಬೇಡಿ. ದೇವರ ವಾಕ್ಯ ಹೇಳ್ತಾ ಇದೆ, ಅವುಗಳಿಗೆ ನೀವು ಕಿವಿಗೊಟ್ಟು ನೀವು ಭ್ರಷ್ಟರಾಗಬೇಡಿ, ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗಬೇಡಿ ಎಂಬುದಾಗಿ ವಾಕ್ಯವು ನಮಗೆ ಬೋಧಿಸುವಂಥದ್ದಾಗಿದೆ. ಈ ದಿನಗಳಲ್ಲಿ ಬರೀ ಪ್ರವಾದಿ ಅಂತ ಎಲ್ಲಿ ನೋಡಿದ್ರೂ ಹುಟ್ಟುಕೊಂಡಿದ್ದಾರೆ. ಪ್ರವಾದನೆ ಒಳ್ಳೆಯದು, ಪ್ರವಾದನೆ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲ ಪ್ರವಾದಿಗಳು, ಎಲ್ಲ ಪ್ರವಾದನೆಗಳು ದೇವರ ಆತ್ಮನಿಂದ ಉಂಟಾದದ್ದಲ್ಲ. ಇದನ್ನ ನೆನಪಿನಲ್ಲಿಟ್ಟುಕೊಳ್ಳಿ. ಅವರು ಪ್ರವಾದನೆ ಹೇಳ್ತಾರೆ, ನಾನು ಪ್ರವಾದನೆ ಹೇಳಬೇಕು, ನಾನು ಫೇಮಸ್ ಆಗಬೇಕು. ಇದೇ ಈಗಿನ ಜನರೇಷನ್ ಅಲ್ಲಿರುವಂಥ ಸೇವೆಯ ಕಾರ್ಯವಾಗಿದೆ. ಆದ ಕಾರಣ ಎಚ್ಚರವಾಗಿರ್ರಿ.
ಎಚ್ಚರವಾಗಿ ಎಷ್ಟು ಇದ್ರೂ ಕೂಡ ಸಾಲದು. ಎಷ್ಟೋ ಜನರು ದುರ್ಬೋಧನೆಗಳಿಗೆ ಹೋಗಿರೋರನ್ನ ನಾವು ಭೇಟಿ ಮಾಡಿದ್ದೇವೆ. ಅವರು ಈ ದಿನದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲದೆ ಕ್ರಿಸ್ತನಿಂದ ಹಿಂಜಾರಿ ಹೋಗಿದ್ದಾರೆ. ಕಾರಣ ದುರ್ಬೋಧನೆ, ದುರುಪದೇಶಗಳು. ಸಹೋದರ ಸಹೋದರಿಯರೇ, ಅನೇಕರು ಬಂದು ತಪ್ಪಾದ ಬೋಧನೆಗಳನ್ನ ಮಾಡ್ತಾರೆ. ಈ ದಿನಗಳಲ್ಲಿ ಸಭೆಗಳಲ್ಲಿ, ಆರಾಧನೆಗಳಲ್ಲಿಯೇ ಅನೇಕ ಕ್ರಮಗಳು ಬದಲಾಗಿದೆ. ಸತ್ಯವೇದದ ಕ್ರಮಗಳಿಲ್ಲ. ಹಾಗೆ ಸ್ತ್ರೀಯರಿಗೆ ದೇವರು ಅನೇಕ ನಿಯಮಗಳನ್ನು ಕೊಟ್ಟಿದ್ದಾರೆ, ಪುರುಷನಿಗೆ ದೇವರು ಅನೇಕ ನಿಯಮಗಳನ್ನು ಕೊಟ್ಟಿದ್ದಾರೆ. ಅದನ್ನು ಪಾಲಿಸದೆ ಅವರಿಗೆ ಬೇಕಾದಂಥ ರೀತಿಯಲ್ಲಿ ವಾಕ್ಯಗಳನ್ನು ಹೇಳಿ ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ. ಸ್ತ್ರೀಯು ಸಭೆಯಲ್ಲಿ ಆರಾಧಿಸುವಾಗ, ಪ್ರವಾದಿಸುವಾಗ, ಪ್ರಾರ್ಥಿಸುವಾಗ ತಲೆ ಮೇಲೆ ಮುಸುಕನ್ನು ಹಾಕಿಸಿಕೊಂಡು ಹಾಗೆ ಗೌರವವಾಗಿರುವಂಥ ವಸ್ತ್ರವನ್ನ ಧರಿಸಿ ಪ್ರಾರ್ಥಿಸುವವರಾಗಬೇಕು. ಇದು ಸಭೆ. ಎಷ್ಟೋ ಸಭೆಗಳು ಪಬ್ ರೀತಿಯಲ್ಲಿ, ಕ್ಲಬ್ ರೀತಿಯಲ್ಲಿ ಲೋಕದ ಆಡಂಬರಗಳು, ಲೋಕದ ಕಾರ್ಯಗಳು ಸಭೆಯಲ್ಲಿ ಹೆಚ್ಚಾಗಿದೆ. ಇಂತಹ ಸುಳ್ಳು ಬೋಧನೆಗಳಿಗೆ, ಇಂತಹ ಸುಳ್ಳು ಪ್ರವಾದನೆಗಳಿಗೆ, ಉಪದೇಶಗಳಿಗೆ ಕಿವಿಗೊಡದೆ ದೇವರ ವಾಕ್ಯ ಏನು ಬರೆದಿದೆಯೋ ಅದನ್ನ ಅನುಸರಿಸಲಿಕ್ಕೆ ನಿಮ್ಮ ಮನಸ್ಸನ್ನ ನೀವು ಕರ್ತನ ಕರೆಗೆ ಒಪ್ಪಿಸಿಕೊಟ್ಟು ಎಚ್ಚರವಾಗಿರ್ರಿ. ಯಾಕೆಂದ್ರೆ ಕ್ರಿಸ್ತ ನಂಬಿಕೆಯಿಂದ ನಾವು ಯಾವತ್ತೂ ದೂರ ಹೋಗಬಾರದು. ಕ್ರಿಸ್ತ ನಂಬಿಕೆಯಿಂದ ಕೆಲವೊಮ್ಮೆ ನಾವು ಕೆಲವೊಂದು ಕಾರ್ಯಗಳನ್ನು ಅನುಸರಿಸುವಾಗ ಶೋಧನೆಗೆ ಸುಲಭವಾಗಿ ಒಳಗಾಗಿ ಬಿಡ್ತೇವೆ. ಆದ ಕಾರಣ ಎಚ್ಚರವಾಗಿರಿ. ಕಡೆಯದಾಗಿ ನೋಡುವುದಾದ್ರೆ, ಯಾವ ವಿಷಯದಲ್ಲಿ ಮತ್ತೆ ಎಚ್ಚರವಾಗಿರ್ಬೇಕೆಂಬುದಾಗಿ ನೋಡುವುದಾದ್ರೆ, ಕ್ರಿಸ್ತನ ಬರುವಿಕೆಗಾಗಿ ಎಚ್ಚರವಾಗಿರಬೇಕು. ಕ್ರಿಸ್ತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದರಲ್ಲಿ ಎಚ್ಚರವಾಗಿಲ್ಲದೆ ಇರುವುದಾದ್ರೆ ನಾವು ಕೈ ಬಿಡಲ್ಪಡ್ತೇವೆ. ಹೌದು, ಕರ್ತನಾಗಿರುವ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಮತ್ತೆ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗಿರುವ ಕರ್ತನು ನಮ್ಮನ್ನು ತಿರುಗಿ ಕರೆದುಕೊಂಡು ಹೋಗ್ಲಿಕ್ಕೆ ಆತನು ಬರುವಾತನಾಗಿದ್ದಾನೆ. ಆತನು ಬರುವ ಸಮಯ ಯಾವುದು ಎಂದು ನಿಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ಸಿದ್ಧವಾಗಬೇಕು. ಇದು ಕಡೆಯ ದಿವಸಗಳಾಗಿದೆ, ಅಂತ್ಯದ ಆರಂಭವಾಗಿದೆ. ಅಂತ್ಯದ ಆರಂಭದಲ್ಲಿರುವಂಥ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳದೇ ಇದ್ರೆ ನಾವಿನ್ನೂ ಅದೇ ವಿಧವಾದ ಪಾಪದಲ್ಲಿ, ಅದೇ ವಿಧವಾದಂಥ 2 ದೋಣಿಗಳಲ್ಲಿ ಪ್ರಯಾಣ ಮಾಡುತ್ತಾ ಎಲ್ಲರೂ ಹೇಗಿದ್ದಾರೋ ನಾನು ಹಾಗೆ ಇರ್ತೇನೆ ಎಂಬುದಾಗಿ ವ್ಯತ್ಯಸ್ತವಾದ ಜೀವಿತ ಇಲ್ಲದೆ ಕಾಂಪ್ರಮೈಸಿಂಗ್ ಲೈಫನ್ನು ನೀವೇನಾದರೂ ಮಾಡ್ತಾ ಇರುವುದಾದರೆ ಇಂದು ಎಚ್ಚರವಾಗಿರ್ರಿ. ಇಂದು ನಿಮ್ಮನ್ನು ನೀವು ಬದಲಿಸಿಕೊಳ್ಳಿರಿ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ನಮ್ಮ ಕರ್ತನು ಬರುವಂಥ ದಿನ ನಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ಎಚ್ಚರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಹೇಗೆ ಸಿದ್ಧಪಡಿಸಿಕೊಳ್ಳಬೇಕೆಂದ್ರೆ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನ ಓದಿಕೊಳ್ಳೋಣ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹೇಗೆ ನಾವು ಸಿದ್ಧತೆ ಹೊಂದಬೇಕಂದ್ರೆ, ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಕರ್ತನೊಟ್ಟಿಗೆ ಐಕ್ಯವಾಗಿ ಕರ್ತನೊಟ್ಟಿಗೆ ನಾವು ನಡೆಯುವವರಾಗಬೇಕು. ಹಾನೋಕನು ತನ್ನ ಜೀವಮಾನದಲ್ಲೆಲ್ಲ ತಾನು ಬದುಕಿದ ಎಲ್ಲ ಸಮಯದಲ್ಲೂ ದೇವರೊಟ್ಟಿಗೆ ಅನ್ಯೂನ್ಯವಾಗಿದ್ದನು. ಹೇಗೆ ಅನ್ಯೂನ್ಯವಾಗಿದ್ದನೆಂದರೆ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಗಳಲ್ಲಿ, ಸತ್ಯವೇದದ ವಾಕ್ಯಗಳನ್ನು ಅನುಸರಿಸುತ್ತಾ ಧ್ಯಾನಿಸುತ್ತಾ ಕರ್ತನಿಗಾಗಿ ತನ್ನ ಹೃದಯ ಯಾವಾಗಲೂ ಮಿಡಿತಾ ಇತ್ತು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಾನವನ್ನು ಕೊಡಬೇಕು. ಇಂದು ನಮ್ಗೆ ಅನೇಕ ಕಷ್ಟಗಳಿದೆ, ವೇದನೆ ಇದೆ, ಹಾಗೆ ಅನೇಕ ವಿಷಯಗಳಲ್ಲಿ ನಾವು ಬ್ಯುಸಿ ಇದ್ದೇವೆ. ನಮಗೆ ಸಮಯ ಇಲ್ಲದೆ ಇರಬಹುದು. ಆದರೂ ಕೂಡ ನಾವು ಸಮಯವನ್ನು ಮಾಡಿಕೊಂಡು ಕರ್ತನಿಗೆ ಮೊದಲನೇ ಆದ್ಯತೆ ಕೊಡೋಣ. ನಾವು ಸಿದ್ಧಪಡಿಸಿಕೊಳ್ಳೋಣ, ನಾವು ಎಚ್ಚರವಾಗಿರೋಣ. ಯಾಕೆಂದರೆ ಕರ್ತನ ದಿನವು ಬಹಳ ಸಮೀಪವಾಗಿದೆ. ಆ ಸಮೀಪವಾಗಿರುವಂಥ ಕರ್ತನ ದಿನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಎಚ್ಚರವಾಗಿರೋಣ. ಕರ್ತನ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮುಂದೆಯೂ ಕೂಡ ಅನೇಕ ವಿಡಿಯೋಗಳನ್ನು ನಾವು ಧ್ಯಾನಿಸೋಣ, ಕಲಿಯೋಣ. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ. ವಾಕ್ಯ ಕೇಳಿದ ಸಹೋದರ ಸಹೋದರಿ ಹೃದಯದಲ್ಲಿ ಕಾರ್ಯ ಮಾಡು ದೇವರೇ. ನೀನು ಬಿಡುಗಡೆ ಕೊಡು. ಏನೆಲ್ಲ ಕಷ್ಟ ವೇದನೆಗಳಿದೆಯೋ ಬಿಡುಗಡೆ ಹೊಂದಲಿ ದೇವರೇ. ಎಲ್ಲ ವಿಷಯದಲ್ಲೂ ನಾವು ಈ 4 ವಿಷಯದಲ್ಲಿ ಎಚ್ಚರವಾಗಿದ್ದು ಯಾವಾಗಲೂ ನಿನ್ನನ್ನು ಆರಾಧಿಸಿ ದೇವರಪ್ಪ ಕೊಂಡಾಡಲಿಕ್ಕೆ ನಮಗೆ ಕೃಪೆ ಬಲವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.